ನನ್ನ ವಿಡಿಯೋ ನೋಡ್ತಿರೋರು ಯಾರಾನ ಎಜುಕೇಷನ್ ಮಾಡ್ತಿದ್ರೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನೀವು ಎಜುಕೇಷನ್ ಮಾಡಿ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿವರೆಗಾದರೂ ಎಜುಕೇಷನ್ ಇರಬೇಕು. ಡಿಗ್ರಿ ಆದಮೇಲೆ ನೀವೇನಾದರೂ ನೆಕ್ಸ್ಟ್ ಎಜುಕೇಷನ್ಗೆ ಅಂತ ಹೋದರೆ ಪಕ್ಕ ನಾವು ಜಾಬ್ ಮಾಡ್ತೀವಿ ಅನ್ನೋಂಗಾದರೆ ಮಾತ್ರ ಎಜುಕೇಷನ್ ಮಾಡಿ. ಇಲ್ಲ ನಮ್ಮ ಕೈಲಿ ಜಾಬ್ ಮಾಡೋಕ್ಕಾಗಲ್ಲ, ನಾವು ಮಾಡ್ತಿರೋ ಎಜುಕೇಷನಿಂದ ನಮಗೆ ಜಾಬ್ ಸಿಗಲ್ಲ ಅನಿಸಿದರೆ ಆ ಎಜುಕೇಷನ್ನ ಅಲ್ಲೇ ಕ್ವಿಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಯಾಕಂದರೆ ನೀವು ಎಜುಕೇಷನ್ನು 25-30 ವರ್ಷದವರೆಗೂ ಮಾಡ್ಕೊಂಡು ಹೋದರೆ ನಿಮ್ಮ ಏಜ್ ಹಾಳಾಗುತ್ತೆ ಹೊರತು ನಿಮ್ಗೆ ಜಾಬ್ ಸಿಗಲ್ಲ. ಅದರಲ್ಲೂ ಈ ಗೌರ್ಮೆಂಟ್ ಜಾಬ್ಗೆ ಅಂತಲೇ ಓದ್ತಿದ್ದಾರಲ್ಲ, ಅವರು ಆದಷ್ಟು ಬೇಗ ನಿಮಗೆ ಈ ಜಾಬ್ ಕನ್ಫರ್ಮ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಬೇರೆ ಕೆಲಸಕ್ಕೆ ಬೇಗ ಜಾಯ್ನ್ ಆಗಿ. ಈ ಗೌರ್ಮೆಂಟ್ ಜಾಬ್ ಅನ್ನೋದು ದೊಡ್ಡ ಸ್ಕ್ಯಾಮು. ಯಾಕಂತ ಹೇಳ್ತೀನಿ ಕೇಳಿ. ಇದು ಯಾಕೆ ಸ್ಕ್ಯಾಮ್ ಅಂತ ನಾನು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ SDFTA, KAS, PC, PSI ಯಾವುದೋ ಒಂದು ಪೋಸ್ಟ್ಗೆ 100 ಜನನ ಕರೆದಿದ್ದಾರೆ ಅಂದ್ಕೊಳ್ಳಿ. ಆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದು 4-5 ಲಕ್ಷ ಜನ ಹಾಕ್ತೀವಿ. ನಾವು ಹೆಂಗೆ ಗ್ರಂಥನ ತಲೆಯಲ್ಲಿ ಇಟ್ಕೊಂಡು ಓದಿದ್ರು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು 100 ಜನಕ್ಕೆ. ಇನ್ನು ಮಿಕ್ಕಿದ್ದು 3,99,900 ಜನ ಎಲ್ಲಿಗೆ ಹೋಗಬೇಕು? ಈ 3,99,900 ಜನ ನಿರುದ್ಯೋಗಿಗಳಾಗಿ ಉಳ್ಕೊಂಡ್ಬಿಡ್ತಾರೆ. ಸಪೋಸ್ ಇವ್ರು ಇನ್ನೊಂದೆರಡು ವರ್ಷ ಓದೋಣ ಅಂತ ಓದ್ಕೊಂಡು ಕೂತ್ಕೊಂಡ್ರು ಗೌರ್ಮೆಂಟಿಂದ ಕಾಲ್ ಮಾಡೋದು 2-3 ವರ್ಷಕ್ಕೆ ಒಂದು ಸತಿ. ಈ 2-3 ವರ್ಷ ಮತ್ತೆ ಇವ್ರು ಓದೋಷ್ಟರಲ್ಲಿ ಮನೇಲೇನೋ ಪ್ರಾಬ್ಲಮ್ ಆಯಿತು, ಇಲ್ಲ ಇವ್ರಿಗೆ ಏಜ್ ಬಾರ್ ಆಯಿತು, ಏನು ಮಾಡ್ಬೇಕು ಅವಾಗ? ಎಷ್ಟೋ ಜನ ಮನೇಲೇನೋ ಪ್ರಾಬ್ಲಮ್ ಅಂತ ಎಜುಕೇಷನ್ನ ಕ್ವಿಟ್ ಮಾಡ್ತಾರೆ. ಇನ್ನು ಎಷ್ಟೋ ಜನ ಏಜ್ ಬಾರ್ ಆಗಿ ಏನೂ ಮಾಡೋಕ್ಕಾಗದೆ ಎಜುಕೇಷನ್ನ ಕ್ವಿಟ್ ಮಾಡಲೇಬೇಕಾಗುತ್ತೆ. ಏನು ಹೇಳ್ತೀನಿ ಅಂದರೆ, ನಮ್ಮ ಮನೆ ಕಡೆ ಬಿಗ್ಗಿಯಾಗಿದ್ದಾರೆ, ನಾವು ಎಷ್ಟೇ ಓದಿದ್ರು ಓದಿಸ್ತಾರೆ ಅನ್ನಂಗಿದ್ರೆ ಓದಿ, ಇಲ್ಲ ನಾನು 100% ಜಾಬ್ ಮಾಡೇ ಮಾಡ್ತೀನಿ ಅನ್ನಂಗಿದ್ರೆ ಓದಿ. ಸುಮ್ಮನೆ ಎಲ್ಲರೂ ಓದ್ತಿದ್ದಾರೆ ನಾನು ಓದ್ತಿದ್ದೀನಿ ಅಂತ ಟೈಮ್ ವೇಸ್ಟ್ ಮಾಡೋಕ್ಕಂತೂ ಹೋಗಲೇಬೇಡಿ. ಯಾಕಂದರೆ ಮತ್ತೆ ನಿಮಗೆ ಲೈಫಲ್ಲಿ ದುಡಿಯೋಕ್ಕೆ ಟೈಮ್ ಅನ್ನೋದೇ ಸಿಗಲ್ಲ. ಇದನ್ನೆಲ್ಲ ಹೇಳಿ ಓದ್ತಿರೋರಿಗೆ ನಾನು ಡಿಮೋಟಿವೇಟ್ ಅಂತೂ ಮಾಡ್ತಿಲ್ಲ, ಇರೋ ಫ್ಯಾಕ್ಟ್ನ ಕರೆಕ್ಟಾಗಿ ಹೇಳಿದ್ದೀನಿ ಅಷ್ಟೇ.